सबको नमस्कार। सभी हमारा मुसलमान भाइयों का जो रमजान का उपवास चल रहा है, इनका खत्म होने वाला है 2-3 दिन में, अभी 10 दिन में खत्म होने वाला है। ये तो सभी मुसलमान भाइयों का हमने बधाई देता हूँ। आप लोगों का अल्लाह का दुआ सब मुसलमान भाइयों का और हिंदू भाइयों का भी अल्लाह ने सबका बधाई, सबका आशीर्वाद अल्लाह का होना चाहिए। ಇವತ್ತಿನ ದಿನ ಹೆಬ್ನಿ ಪಂಚಾಯಿತಿ ಹೆಬ್ನಿಯಲ್ಲಿ ಮಸೀದಿಗೆ ಗೋಡೆಗಳು ತುಂಬಾ ಹಳೇದಾಗಿದ್ದು ಬಣ್ಣ ಹಚ್ಚಬೇಕು ಅಂತ ಹೇಳ್ಬಿಟ್ಟು ನನಗೆ ನಮ್ಮ ಚಾಂದ್ ಬಾಷಾ ಅವರು, ಮೌಲಾ ಸಾಬ್ ಅವರು, ಹೆಬ್ನಿ ಎಲ್ಲ ನಮ್ಮ ಮುಸಲ್ಮಾನ್ ಅಣ್ಣ ತಮ್ಮಂದರು ನನ್ನ ಸಂಪರ್ಕಿಸಿದಾಗ ನಾನು ಬಂದು ನಿಮ್ಮ ಮಸೀದಿಗೆ ಭೇಟಿ ನೀಡಿ ಅಲ್ಲೇ ನಾಲ್ಕು ಮಾತುಗಳು ನಿಮ್ಮ ಬಗ್ಗೆ ಹೇಳಿ ನಾನು ಆ ಮಸೀದಿಗೆ ಏನು ನೆರವು ಬೇಕೋ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ. ಅದೇ ಪ್ರಕಾರವಾಗಿ ಇವತ್ತಿನ ದಿನ ಹೆಬ್ನಿ ಮಸೀದಿಗೆ ಬಣ್ಣ ಹಚ್ಚಲು ಪೇಂಟಿಂಗಿಗೆ ಎಷ್ಟು ಖರ್ಚಾಗುತ್ತೋ ಅದನ್ನ ಖರ್ಚನ್ನು ನಾನು ಹೊತ್ತು ಹೆಬ್ನಿ ಮಸೀದಿಯನ್ನು ಬಣ್ಣ ಹಚ್ಚಲು ನಾನು ಅವರಿಗೆ ನೆರವನ್ನ ನೀಡ್ತಾ ಇದ್ದೀನಿ. ಇದಲ್ಲದೆ ಹಿಂದೂ ಮುಸ್ಲಿಂ ಅಂದ್ರೆ ಬೇರೆ ಬೇರೆ ಅಲ್ಲ. ಇಲ್ಲಿ ನಮ್ದು ಕೊಯ್ದ್ರೂ ರಕ್ತ ಕೆಂಪೆ ಬರುತ್ತೆ, ಅಲ್ಲಿ ಮೌಲಾ ಸಾಬ್ ಕೈ ಕೊಯ್ದ್ರೂ ರಕ್ತ ಕೆಂಪೆ ಬರುತ್ತೆ. ನನ್ನ ದೃಷ್ಟಿಯಲ್ಲಿ ಜಾತಿ ಇಲ್ಲ, ಒಂದು ಹೆಣ್ಣು ಒಂದು ಗಂಡು. ಈ ಪ್ರಪಂಚದಲ್ಲಿ ಬೇರೆ ಜಾತಿ ಭೇದ ನಮ್ಮಲ್ಲಿಲ್ಲ. ಯಾಕೆಂತಂದ್ರೆ ಚಿಕ್ಕ ವಯಸ್ಸಿನಿಂದನೂ ಕೂಡ ಚಾಂದ್ ಬಾಷಾ ಅವರು ಮೌಲಾ ಸಾಬ್ ಮನೆಯಲ್ಲಿ ನಮ್ಮ ಮನೇನು ಹತ್ರನೇ ಒಂದೇ ಕಾಂಪೌಂಡ್ ಅಲ್ಲಿ ಬೆಳೆದವರು ನಾವು, ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾ ಬೆಳೆದವರು ಕೂಡ ನಾವು. ಇದೇ ಚಾಂದ್ ಬಾಷ್ ಮೌಲಾ ಸಾಬ್ ಅವರು ನಮಗೆ ಚಿಕ್ಕ ಮಕ್ಳಿದ್ದಾಗ ಈಜು ಕಲ್ಸ್ಕೊಟ್ರು. ಈಗಿನ ಕಾಲದಲ್ಲಿ ಈಜು ಕಲಿಬೇಕು ಅಂತಂದ್ರೆ ಪಟ್ಟಣಗಳಲ್ಲಿ ವಾಸವಾಗಿರ್ತಕ್ಕಂಥ ಮಕ್ಕಳಿಗೆ ಈಜು ಕಲಿಬೇಕು ಅಂತಂದ್ರೆ ದುಡ್ಡು ಕೊಟ್ಟು ಸ್ಕೂಲ್ಗೆ ಹೋಗಿ ಅದನ್ನ ಕಲಿಕೆಯನ್ನು ಮಾಡ್ಬೇಕು. ಅವಾಗ ಹಂಗಲ್ಲ, ಯಾರಾದ್ರೂ ನಮ್ ಸೀನಿಯರ್ ಮೋಸ್ಟ್ಗಳಿದ್ರೆ ಊರಲ್ಲೆಲ್ಲರೂ ಯುವಕರಿಗೆ ಈಜು ಕಲ್ಸ್ಕೊಡ್ತಾ ಇದ್ರು. ಅದೇ ಸಂಸ್ಕೃತಿಗಳು. ಅದೇ ತರ ನಮ್ಮ ಮೌಲಾ ಸಾಬ್ ಚಾಂದ್ ಸಾಬ್ ಅವರ ನನಗೆ ಈಜು ಕಲ್ಸಿಕೊಟ್ಟಿದ್ದ ಗುರುಗಳು. ಆದ್ರೂ ಕೂಡ ಅದರಿಂದ ಏನು ಉಪಯೋಗ ಆಗಿದೆ ಅಂತ ನಾನು ವಿಸ್ತಾರವಾಗಿ ಹೇಳ್ತೀನಿ. ಅವ್ರು ಕಲ್ಸ್ಕೊಟ್ಟ ಮೇಲೆ ಏನೋ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಕೊಂತ ನಾವು ವ್ಯವಸಾಯ ಮಾಡ್ತಾ ಇದ್ವಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಬ್ರು ಹೆಣ್ಮಕ್ಳು ಒಂದು ಬಾವಿಯಲ್ಲಿ ಬಿದ್ದೋಗ್ತಾರೆ. ಅವ್ರಿಗೆ ಅವ್ರ ಮೈಯಲ್ಲಿರುವ ಬಟ್ಟೆಗಳೆಲ್ಲ ಮುಖಕ್ಕೆ ಸುತ್ಕೊಂಡ್ಬಿಟ್ಟು ಅವರು ಆಚೆ ಬರ್ದಿರೋ ಪರಿಸ್ಥಿತಿ ಆಗ್ಬಿಡ್ತದೆ. ಆಗ ನಾನು ಹತ್ರನೇ ಕೆಲಸ ಮಾಡ್ಕೊತಾ ಇದ್ದೆ. ಅವ್ರ ಕೂಗ್ ಕೇಳಿಸಿ ಹೋಗ್ಬಿಟ್ಟು ನಾನು ನಮ್ಮ ಸ್ನೇಹಿತ ಇಬ್ರು ಹೋಗ್ಬಿಟ್ಟು 2 ಪ್ರಾಣಗಳನ್ನ ಉಳಿಸಿದ್ವಿ. ಇವತ್ತು 2 ಪ್ರಾಣಗಳನ್ನ, ಹೆಣ್ಮಕ್ಳ ಪ್ರಾಣಗಳನ್ನ ಉಳಿಸಿದ್ವಿ. ಈ ಸಂದರ್ಭದಲ್ಲಿ ನಾನು ಚಾಂದ್ ಬಾಷಾ ಅವ್ರನ್ನ, ಮೌಲಾ ಸಾಬ್ ಅವ್ರನ್ನ ನಾನು ನೆನೆಸ್ಕೋಬೇಕು. ಯಾಕೆಂತಂದ್ರೆ ನೀವು ನನಗೆ ಕೊಟ್ಟ ಒಂದು ಗುರು ಬೋಧನೆಯಿಂದ ನಾನು 1-2 ಪ್ರಾಣವನ್ನು ಅವತ್ತು ನಾನು ಉಳಿಸಬೇಕಾಗ್ತದೆ. ಅದಕ್ಕೋಸ್ಕರ ಯಾರೇ ಏನೇ ಕೆಲಸ ಮಾಡಿದ್ರು ಕೂಡ ನಾವೊಂದು ಕೆಲಸ ಮಾಡಿದ್ರೆ 10 ಜನಕ್ಕೆ ಉಪಯೋಗ ಆಗ್ಬೇಕು ಅನ್ನೋದು ಮಾತನ್ನ ಹೇಳ್ತಾ, ಇವತ್ತು ನನ್ನ ಜೊತೆ ಸಹಕರಿಸಿದ್ದಕ್ಕಂತ ನಮ್ಮ ಪಂಚಾಯಿತಿ ಅಧ್ಯಕ್ಷರು, ನನ್ನ ಸ್ನೇಹಿತರು ಭಾಸ್ಕರ್ ಅವರು, ನಮ್ಮ ಹಿರಿಯರು ಕೊತ್ತೂರು ವೆಂಕಟರಮಣ್ ಅವರು, ಹಾಗೆ ನಮ್ಮ ಸುಬ್ಬಣ್ಣವರು, ರವಿ ಅವರು, ಎಲ್ಲರೂ ಕೂಡ ಸಹಕರಿಸಿದ್ದಾರೆ. ಎಲ್ಲರಿಗೂ ಒಂದಿಸುತ್ತಾ ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ಒಂದಿಸುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಇವತ್ತು ಬಹಳ ಸಂತೋಷದ ದಿನ ನಮಗೆ. ಇಲ್ಲಿ ಎಲ್ಲ ಸಮುದಾಯಗಳಿಗೆ ಒಂದು ದಾನದ ರೀತಿಯಲ್ಲಿ ಅವರ ಕೈಯಲ್ಲಷ್ಟು ಸಹಾಯವನ್ನು ಮಾಡುತ್ತಾ ನಮ್ಮ KP ಟ್ರಾವೆಲ್ ಮಾಲೀಕರಾದ ಪ್ರಭಾಕರ್ ರೆಡ್ಡಿ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲದಕ್ಕೂ ಮಿಗಿಲಾಗಿ ಒಂದೇ ಸಮುದಾಯದ ಅಲ್ಲದೆ ಎಲ್ಲಾ ಸಮುದಾಯಗಳಿಗೂ ಅವರು ಕೈಯಲ್ಲಿ ಆದಷ್ಟು ಸಹಾಯವನ್ನು ನೀಡ್ತಾ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಹೆಬ್ನಿಯಲ್ಲಿ ಇವತ್ತು ದರ್ಗಾಗೆ, ಮಸೀದಿಗೆ, ಬಣ್ಣಕ್ಕೆ ಮತ್ತೆ ಕಾಂಪೌಂಡ್ಗೆ ಎಲ್ಲಕ್ಕೂ ಸಹ ಅವರ ರಂಜಾನ್ ಹಬ್ಬದ ಪೂರ್ವಕವಾಗಿ ವಿಜೃಂಭಣೆಯಿಂದ ಮಸೀದಿ ಕಾಣಿಸಬೇಕು, ಎಲ್ಲರಿಗೂ ಒಂದು ಸಮುದಾಯದಲ್ಲಿ ನಮ್ಮ ಹೆಸರು ಇರಬೇಕು ಅಂತಕ್ಕಂಥ ಮಟ್ಟದಲ್ಲಿ ಹಲವಾರು ನಾಯಕರು, ಮುಸ್ಲಿಂ ನಾಯಕರು
ಅವರನ್ನ ಭೇಟಿಯಾದಾಗ ಅವರ ಒಂದು ಕೊಡುಗೆಯಾಗಿ ಅವರ ಒಂದು ಸಹಾಯಧನವನ್ನು ಅವರ ಕೈಯಲ್ಲಾದಷ್ಟು ಸಹಾಯವನ್ನು ಮಸೀದಿಗೆ ಕೊಡುಗೆಯಾಗಿ ನೀಡಿದ್ದಾರೆ. ಅದೇ ರೀತಿ ಅದೇ ಅಲ್ಲದೆ ಎಲ್ಲಾ ಗ್ರಾಮಗಳಿಗೂ ಎಲ್ಲಾ ಜನರಿಗೂ ಬಡ ಜನರಿಗೆ ಕಷ್ಟ ಸುಖಕ್ಕೆ ಎಲ್ಲಾ ಸ್ತ್ರೀ ಶಕ್ತಿ ಸಂಘಗಳಿಗೆ ಮಹಿಳಾ ಸಂಘಗಳಿಗೆ ಮತ್ತೆ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ಮತ್ತೆ ಕಡು ಬಡವರಿಗೆ ಮತ್ತೆ ಓಂ ಶಕ್ತಿ ಭಕ್ತಾದಿಗಳಿಗೆ ಎಲ್ಲದಕ್ಕೂ ಮಿಗಿಲಾಗಿ ಕಡು ಬಡವರು ಯಾರಾದರೂ ಅನಾಥರಾಗಿದ್ರೆ ಕ್ಯಾನ್ಸರ್ ಪೇಷಂಟ್ಗಳಿಗೆ ಎಲ್ಲರಿಗೂ ಮಿಗಿಲಾಗಿ ಮಿಕ್ಕ ಬಡ ಜನರು ನಮ್ಮ ಕೈಯಲ್ಲಿ ಮದುವೆ ಮುಂಜೆ ಸಮಾರಂಭಗಳಿಗೆ ತಮ್ಮ ಕೈಯಲ್ಲಿ ಆದಷ್ಟು ಸಹಾಯ ನೀಡಬೇಕಂತ ಕೋರಿದಾಗ ಅವರಿಗೆ ಮನಸ್ಸು ಚಾಚು ತಪ್ಪದೆ ಅವ್ರ ಕೈಯಲ್ಲಿ ಆದಷ್ಟು ಸಹಾಯವನ್ನು ನೀಡಿ ಅವರು ಸಮಾಜ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇದ್ರೆ ಅವರಿಗೆ ಆ ಭಗವಂತ ದರ್ಗಾ ಕಡೆಯಿಂದ ಮತ್ತು ಮಸೀದಿ ಕಡೆಯಿಂದ ಇನ್ನ 100 ವರ್ಷ ಚೆನ್ನಾಗಿ ಬದುಕಬೇಕು, ಇಲ್ಲ ಈ ದಾನ ಧರ್ಮ ಕಾರ್ಯಗಳಲ್ಲಿ ಇನ್ನ ಹೆಚ್ಚಿನ ರೀತಿಯ ಸಹಾಯ ಸಿಗಬೇಕಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ನನಗೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ನಾನು ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಮುಸ್ಲಿಂ ಧರ್ಮ. अस्सलाम वालेकुम वरहमतुल्लाहि वबरकातुह। तमाम हजरात को यहाँ पर जमाने का जो सिलसिला शुरू किया गया इसलिए कि जेपी प्रभाकर साहब ने हर साल की तरह इस साल भी पेंट और मस्जिद के दीगर कामों के लिए हर तरह से हमारे लिए सहूलतें करती। जैसे ही इनके पास पैगाम पहुँचता है ये फौरन काम के लिए रेडी हो जाती और इस साल भी इन्होंने को कहा गया तो फौरन इन्होंने पूरे कामों के लिए तैयार हो गए और आए हमारे लिए। इनका इस्तकबाल करते हैं हम लोग और आइंदा भी ये हमारे लिए काम करेंगे और हम भी इनके साथ हैं, इनकी मदद के लिए हैं। अस्सलाम वालेकुम रहमतुल्लाहि व बरकातुहू। अस्सलाम वालेकुम। हमारे मस्जिद के लिए पूरे पूरे हमारे आदमी पूरे जग को हमारे मस्जिद के सहूलत हमें करा ले को हमें पूरे भी उनको मदद देती कर को बोल को मैं बोल को हमारे पूरे आदमी कहते हैं ये नहीं कि हमारा घर के आदमी पूरा उनके साथ जाती कर को बोल को मैं 4 बातें बोलता हूँ। हेबनी के मस्जिद के लिए के भी प्रभाकर हमारे मस्जिद को क्या होना कि वो पूरा देव कर को बोल को हमें लड़को उनके मंगा ले को कामा करा लेना कर को बोल को साल भी हर एक साल भी रमजान के महीने में पूरा भी कामा करा को देव कर को बोल को हमें पूछते हैं सो उनको उन्होंने क्या होना है तो भी हम कर को देते हमें उनके साथ जाको हमें भी उनका हमारे घर के लिए घर के सका हमें भी जाको उनको कर को देती।